ಫಿನಾಲೆ ಹತ್ರ ಬರ್ತಿದೆ, ಯಾರು ಗೆಲ್ಬೇಕು ಅಂತ? ಅಫ್ಕೋರ್ಸ್ ಇನ್ನು ಎಲ್ಲರ ಆಸೆವಂತೆ ಗಿಲ್ಲಿನೇ ಗೆಲ್ಲಬೇಕು. ಗಿಲ್ಲಿ ಬದ್ದು ಅಶ್ವಿನಿ ಕಪ್ಪೆತ್ತಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ಹಾಗಾದರೆ ಬಿಗ್ ಬಾಸ್ ಅನ್ನೋದು ಫೇಕ್ ಅಂತ 100% ಎಲ್ಲರಿಗೂ ಗೊತ್ತಾಗೇ ಬಿಡುತ್ತೆ. ಚೆಕ್ ಮಾಡ್ಕೊಳೋಣ, ಇಡೀ ಕರ್ನಾಟಕನೇ ರಚ್ಗೆದ್ಬಿಡುತ್ತೆ. ಆಮೇಲೆ ಬಿಗ್ ಬಾಸ್ ತನಕ ಬಂದು ಆಮೇಲೆ ಆ ಮನುಷ್ಯ ನಿಷ್ಕಲ್ಮಶವಾಗಿ ಮಾತಾಡ್ತಾನೆ. ಬಿಗ್ ಬಾಸಲ್ಲೂ ಅಷ್ಟೇ, ನೀನು ಯಾಕೆ ಬಿಗ್ ಬಾಸ್ಗೆ ಬರ್ತಾ ಇದ್ದೆ ಅಂದರೆ ನನಗೆ ಸತ್ಯವಾಗ್ಲೂ ಕಾಸಿಲ್ಲ, ನನಗೆ ಇವಾಗ ಮಾಡಬೇಕು. ಅವನು ಎಲ್ಲ ಯಾವ್ಯಾವ ಕಡೆ ಮಾತಾಡಿದ್ದಾನೆ ಎಲ್ಲ ಒಂದು ಜೋಕ್ ಮಾಡ್ಕೊಂಡು ಮಾತಾಡಿದ್ರು ಎಲ್ಲ ಕರೆಕ್ಟಾಗೇ ಮಾತಾಡಿದ್ದಾನೆ. ಹಿಂದೆ ಒಂದು ಮಾತಾಡೋದು ಮುಂದೆ ಒಂದು ಮಾತಾಡ್ತಿಲ್ಲ, ಡೈರೆಕ್ಟ್ ಏನಿದ್ರು ಆನ್ ಫೇಸ್ ಮಾತಾಡೋದು. ಬಿಗ್ ಬಾಸ್ ಕನ್ನಡ 12ರ ಸೀಸನ್ ಈಗ ಸಾಕಷ್ಟು ಜನರಲ್ಲಿ ಕೌತುಕವನ್ನ ಕುತೂಹಲವನ್ನ ಹುಟ್ಟಿಸಿದೆ. ಯಾಕಂತಂದ್ರೆ ಬಿಗ್ ಬಾಸ್ 12ರ ಫಿನಾಲೆಗೆ ಇನ್ನೇನು ಕೆಲವೇ ದಿನಗಳಿದಾವೆ. ಹಾಗಾಗಿ ಯಾರಾಗಬಹುದು ಈ ಸಲ ಬಿಗ್ ಬಾಸ್ನ ವಿನ್ನರ್ ಅಥವಾ ಬಿಗ್ ಬಾಸ್ ಟ್ರೋಫಿ ಯಾರ ಕೈ ಸೇರುತ್ತೆ, ಯಾರ ಮುಡಿ ಸೇರುತ್ತೆ ಅನ್ನುವಂತಹ ಪ್ರಶ್ನೆ, ಕುತೂಹಲ, ಕ್ಯೂರಿಯಾಸಿಟಿ ಪ್ರತಿಯೊಬ್ಬರಲ್ಲೂ ಮನೆ ಮಾಡಿದೆ. ಹಾಗಾದರೆ ಇದಕ್ಕೆ ಜನ ಏನು ಉತ್ತರ ಕೊಡ್ತಾರೆ? ಯಾಕಂತಂದರೆ ಮಂಡ್ಯ ಹಿಡಿದಂತೆ ಬೆಂಗಳೂರು ಹಿಡಿದಂತೆ ಕರ್ನಾಟಕದಾದ್ಯಂತ ಬಿಗ್ ಬಾಸ್ ಕ್ರೇಜ್, ಗಿಲ್ಲಿ ಹವಾ ಸಾಕಷ್ಟು ಓಡ್ತಾ ಇದೆ. ನೇರವಾಗಿ ನಾವು ಜನರನ್ನ ಮಾತಾಡ್ಸೋಣ, ಜನರು ಗಿಲ್ಲಿ ವಿಷಯ ಅಥವಾ ಬಿಗ್ ಬಾಸ್ ಕ್ರೇಜ್ ವಿಚಾರವಾಗಿ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಹೌದು, ನೋಡ್ತೀವಿ. ಆ್ಯಸ್ ಯೂಶುವಲ್ ಗಿಲ್ಲಿನೇ ಮೇಡಮ್. ಫಿನಾಲೆ ಹತ್ರ ಬರ್ತಿದೆ, ಯಾರು ಗೆಲ್ಲಬೇಕು ಅಂತ? ಅಫ್ಕೋರ್ಸ್ ಇನ್ನು ಎಲ್ಲರ ಆಸೆವಂತೆ ಗಿಲ್ಲಿನೇ ಗೆಲ್ಲಬೇಕು. ಅವರೇ ಗೆಲ್ತಾರೆ, ಗೆಲ್ಲೇಬೇಕು. ಹೇಗಿದೆ ಸರ್ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಗಿಲ್ಲಿ ಕ್ರೇಜ್? ಎಲ್ಲ ಆಲ್ಮೋಸ್ಟ್ ಆಲ್ ನನ್ನ ಫಾಲೋವರ್ಸ್ ಇಟ್ಕೊಂಡು, ಅಂದರೆ ನನ್ನ ಫ್ರೆಂಡ್ಸು, ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇಟ್ಕೊಂಡು ಎಲ್ಲ ಪ್ರತಿಯೊಬ್ಬರೂ ಗಿಲ್ಲಿ ಫ್ಯಾನ್ಸೇ ಅವರು ಪ್ರತಿಯೊಬ್ಬರೂ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕೋದಾಗಲಿ, ಸ್ಟೇಟಸ್ ಹಾಕೋದಾಗಲಿ, ವೋಟ್ ಫಾರ್ ಗಿಲ್ಲಿ ಅಂತ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಸಪೋರ್ಟ್ ಹಿಂಗೆ ಮುಂದುವರೆದ್ರೆ ಖಂಡಿತವಾಗ್ಲೂ 100% ಅವ್ರು ಗೆದ್ದೇ ಗೆಲ್ತಾರೆ. ಗೆಲ್ಲಿ ಅಂತ ನಾವು ಆಶಿಸ್ತಾ ಇರೋದು, ಗೆದ್ದೇ ಗೆಲ್ತಾರೆ. ಯಾಕೆ ಗಿಲ್ಲಿನೇ ಗೆಲ್ಲಬೇಕು ಅಂತ ಅನ್ಸುತ್ತೆ ಮೇಡಮ್? ಇವಾಗ ಅಲ್ಲಿ ಒಳಗಡೆ ಇರೋರು ಎಲ್ಲ ಒಂದು ಕಡೆ ಒಂಥರ ರಿಚ್ಚಿಂದ ಬಂದಿರೋರಾಗಲಿ, ಆಮೇಲೆ ಸಪೋರ್ಟ್ ಇಟ್ಕೊಂಡೇ ಬಂದಿರ್ತಾರೆ. ಆದರೆ ಈ ಮನುಷ್ಯ ಹಳ್ಳಿ ಪ್ರತಿಭೆ, ಆಮೇಲೆ ಯಾವ ಸಪೋರ್ಟು ಇಲ್ಲ, ತಾನಾಗ್ತಾನೆ ಬೆಂಗಳೂರಿಗೆ ಬಂದು ಒಂದು ಫೇಸ್ಬುಕ್ಕಲ್ಲಿ ವಿಡಿಯೋ ಮುಖಾಂತರ ಫೇಮಸ್ ಆಗಿ ಕಾಮಿಡಿ ಕಿಲಾಡಿಗೆ ಬಂದು ಅಲ್ಲಿಂದ ಎಲ್ಲರನ್ನೂ ನಗಿಸ್ಕೊಂಡು ಪ್ರಾಪರ್ಟಿ ಕಾಮಿಡಿ ಮಾಡಿಕೊಂಡು ಇಲ್ಲಿವರೆಗೂ ಆಮೇಲೆ ಬಿಗ್ ಬಾಸ್ ತನಕ ಬಂದು ಆಮೇಲೆ ಆ ಮನುಷ್ಯ ನಿಷ್ಕಲ್ಮಶವಾಗಿ ಮಾತಾಡ್ತಾನೆ, ನಿಸ್ವಾರ್ಥದಿಂದ ಮಾತಾಡ್ತಾನೆ. ಆಮೇಲೆ ಬಿಗ್ ಬಾಸಲ್ಲೂ ಅಷ್ಟೇ, ನೀನು ಯಾಕೆ ಬಿಗ್ ಬಾಸ್ಗೆ ಬರ್ತಾ ಇದ್ದೆ ಅಂದರೆ ನನಗೆ ಸತ್ಯವಾಗ್ಲೂ ಕಾಸಿಲ್ಲ, ನನಗೆ ಇವಾಗ ಬರಬೇಕು ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಜನಕ್ಕೆ ಅಂತ ಹೇಳ್ಕೊಂಡು ಇವಾಗ ಬಿಗ್ ಬಾಸ್ಗೆ ಬಂದು ಜನರಿಗೂ ಅದೇ ಥರ ಹಿಂದೆ ಒಂದು ಮಾತಾಡೋದು ಮುಂದೆ ಒಂದು ಮಾತಾಡ್ತಿಲ್ಲ, ಡೈರೆಕ್ಟ್ ಏನಿದ್ರು ಆನ್ ಫೇಸ್ ಮಾತಾಡೋದು. ಅದು ತುಂಬ ಇಷ್ಟ ಆಯಿತು. ಅದರಿಂದ ಗಿಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಹೊಸ ಬೆಳವಣಿಗೆ ಆಗ್ತಾ ಇದೆ. ಗಿಲ್ಲಿ ಬದ್ದು ಅಶ್ವಿನಿ ಕಪ್ಪೆತ್ತಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ಹೌದು ಮೇಡಮ್. ಹಾಗಾದ್ರೆ ಹೇಗಿರುತ್ತೆ ನಿಮ್ಮ ರಿಯಾಕ್ಷನ್? ಹಾಗಾದರೆ ಬಿಗ್ ಬಾಸ್ ಅನ್ನೋದು ಫೇಕ್ ಅಂತ 100% ಎಲ್ಲರಿಗೂ ಗೊತ್ತಾಗೇ ಬಿಡುತ್ತೆ ಇವಾಗ. ಯಾಕಂದರೆ ಗಿಲ್ಲಿ ಫ್ಯಾನ್ಸ್ ಪ್ರತಿಯೊಂದು ಕಡೆ ಇದ್ದಾರೆ, ಅವರೇ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಈಗ ಅಕಸ್ಮಾತ್ ಗಿಲ್ಲಿ ಗೆದ್ದಿಲ್ಲ ಅಂದರೆ ಬಿಗ್ ಬಾಸ್ ನೋಡೋದೇ ವೇಸ್ಟ್ ಅಲ್ವಾ? ಇವಾಗ ಸುದೀಪ್ ಸರ್ ಬೇರೆ ಕಡೆ ಫಂಕ್ಷನ್ ಅಂತ ಹೋಗ್ತಾರೆ, ಇಲ್ಲ ಇವೆಂಟ್ಗಳಿಗೆ ಹೋಗ್ತಾರೆ, ಅಲ್ಲೂ ಗಿಲ್ಲಿ ಅಂತ ಕಿರ್ಚಾಡ್ತಾರೆ. ಇವಾಗ ಅಶ್ವಿನಿ ಅಂತ ಕಿರ್ಚಾಡ್ತಾರೆ ಯಾರಾದರೂ, ಅದನ್ನೇ ಹೇಳ್ತಾರೆ. ಓಪನ್ ಆಗಿ ತೋರಿಸ್ತಾ ಇದ್ದಾರೆ ಗಿಲ್ಲಿನ 100% ವಿನ್ನರ್ ಅಂತ. ಅದನ್ನು ಬಿಟ್ಬಿಟ್ಟು ಇವಾಗ ಅಶ್ವಿನಿ ಕೊಟ್ಟರೆ ಬಿಗ್ ಬಾಸ್ ಕತೆ ಅಷ್ಟೇ ಮುಗೀತು ಅಂತಾನೆ. ಗೌತಮ್ ಅಂದ್ಬಿಟ್ಟು AMC ಕಾಲೇಜ್ ವಿದ್ಯಾರ್ಥಿ, ಗಿಲ್ಲಿ ಫ್ಯಾನ್ ಅಂತಲೇ ಅಂದ್ಕೊಳ್ಳಿ. ಮೇಡಮ್ ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀನಿ. ಓಕೆ, ಎಲ್ಲ ಸೀಸನ್ಗಳನ್ನು ನೋಡಿದ್ದೀರಾ? ಹಾಂ, ಆಲ್ಮೋಸ್ಟ್ ಎಲ್ಲ. ಫೇವ್ರೇಟ್ ಸೀಸನ್ ಯಾವುದು ನಿಮಗೆ? ನನಗೆ ಆ್ಯಕ್ಚುಲಿ ಕುರಿ ಪ್ರತಾಪ್ ಅವ್ರ ಸೀಸನ್ ನಂಗೆ ತುಂಬ ಇಷ್ಟ. ಹಾಂ, ಓಕೆ. ಈ ಬಾರಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ? ಆಬ್ವಿಯಸ್ಲಿ ಗಿಲ್ಲಿ, ಅದೆಲ್ಲರಿಗೂ ಇರುತ್ತೆ. ಓಕೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲಲ್ಲಿ ಗಿಲ್ಲಿ ಹವಾ ಹೇಗಿದೆ, ಕ್ರೇಜ್ ಹೇಗಿದೆ? ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲರಿಗೂ ಗಿಲ್ಲಿನೇ ಇಷ್ಟ. ಎಲ್ಲರೂ ಎವ್ರಿಡೇ ನೋಡ್ತೀವಿ, ಎಲ್ಲರಿಗೂ ಅವನೇ ಇಷ್ಟ. ಅವ್ನ ಕ್ಯಾರೆಕ್ಟರ್ ಆಗಿರಲಿ, ಅವ್ನು ಮಾಡೋ ಜೋಕು, ಅವ್ನು ಹೇಗೆ ಟಾಸ್ಕ್ ಆಡ್ತಾನೆ, ಮತ್ತು ಅವ್ನು ಏನೇ ಇದ್ರೂ ಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ, ಯಾರಿಗೂ ಬೇರೆ ಬೇರೆ ಥರ ಹೇಳ್ತಾ ಇಲ್ಲ. ಸೊ ಎಲ್ಲರಿಗೂ ಆಲ್ಮೋಸ್ಟ್ ಗಿಲ್ಲಿನೇ ಇಷ್ಟ. ಹಾಂ, ಗಿಲ್ಲಿನೇ ಗೆಲ್ತಾನೆ. ಓಕೆ, ಅಕಸ್ಮಾತ್ ಗಿಲ್ಲಿ ಬದಲಿಗೆ ಆ ಬಿಗ್ ಬಾಸ್ 12ರ ಕಪ್ ಬೇರೆಯವ್ರ ಕೈ ಸೇರಿದ್ರೆ ನಿಮ್ಮ ಎಕ್ಸ್ಪ್ರೆಷನ್ ಹೇಗಿರುತ್ತೆ? ಫಸ್ಟ್ ಎಕ್ಸ್ಪ್ರೆಷನ್ ಆಬ್ವಿಯಸ್ ಬೇಜಾರಾಗುತ್ತೆ. ಯಾಕಂದರೆ ಎಲ್ಲರೂ ಓಟ್ ಹಾಕಿರ್ತೀವಿ, ಎಲ್ಲರೂ ಅವ್ನು ಗೆಲ್ಲಬೇಕು ಅಂತಲೇ ಫಸ್ಟ್ ಪ್ರಿಫರೆನ್ಸ್ ಇದೆ. ಅವ್ನು ಗೆದ್ದಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ಹಾಂ, ಬಿಗ್ ಬಾಸ್ ಮೇಲೆ ಗಂಗೆ ಇಡುವಂತಹ ಮನಸ್ಥಿತಿ ಏನಾದರೂ ಇದೆಯಾ? ಹಂಗೇನಿಲ್ಲ, ಬಟ್ ಬೇಜಾರಾಗುತ್ತೆ. ಹಾಂ ಆದಿತಿ. ನನ್ನ ಹೆಸರು ಮನೀಶ್ ಅಂತ, ಕನ್ನಡ ಮಾತು. ಕನ್ನಡ ಮಾತ್ರ.
ಎಷ್ಟು ಸೀಸನ್ಗಳನ್ನ ನೋಡ್ಕೊಂಡ್ ಬಂದಿದ್ದೀವಿ? ಈ ಸೀಸನ್ ಸ್ಟಾರ್ಟ್ ಗಿಲ್ಲಿ ಅವನು ನಂಗೆ ಫಸ್ಟಿಂದನೂ ಇಷ್ಟ. ರಿಯಾಲಿಟಿ ಶೋ ಮಾಡ್ತಿದ್ದಲ್ಲ ಅವಾಗಿಂದನೂ ಇಷ್ಟ. ಆಮೇಲೆ ಬಿಗ್ ಬಾಸ್ ತುಂಬ ಚೆನ್ನಾಗಿ ಆಡ್ತಾನೆ, ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಒಳ್ಳೆಯದು, ಅದಕ್ಕೆ ಅವನೇ ಗೆಲ್ಲಬೇಕು. ಅದೇ ಅವರಿಬ್ಬರು ಮೊನ್ನೆ ಕಾವ್ಯ ಹೇಳಿದ್ದು ಅಷ್ಟು ಇಷ್ಟ ಆಗಿಲ್ಲ, ಅವಳೇನೋ ಹೇಳ್ಬಿಟ್ಲಲ್ಲ. ಅಕಸ್ಮಾತ್ ಈ ಸೀಸನ್ನ ಟ್ರೋಫಿ ಗಿಲ್ಲಿ ಬದಲು ಬೇರೆಯವ್ರ ಕೈ ಸೇರಿದ್ರೆ ನಿಮ್ಮ ಬಿಗ್ ಬಾಸ್ ನೋಡೋದೇ ನಿಲ್ಲಿಸ್ಬಿಡ್ತೀವಿ, ರೋಡ್ ಇರೋದೇ ನಿಲ್ಲಿಗೋಸು. ಫೇವ್ರೇಟ್ ಬಂದ್ಬಿಟ್ಟು ಫಸ್ಟು ಗಿಲ್ಲಿ ಮತ್ತು ಕಾವ್ಯ. ಹೌದು, ಯಾರು ಗೆಲ್ಬೇಕು ಅಂತ? ಗಿಲ್ಲಿ ಗೆಲ್ಲಬೇಕು. ಯಾಕೆ ಗಿಲ್ಲಿನೇ ಗೆಲ್ಲಬೇಕು ಅಂತಂದರೆ ಬಿಕಾಸ್ ಅಷ್ಟು ಜನದಲ್ಲಿ ಇವಾಗ ಇರೋ 6 ಜನದಲ್ಲಿ ಕಂಪೇರ್ ಮಾಡಿದ್ರೆ ಆಲ್ ಓವರ್ ಲೈಕ್ ಟಾಸ್ಕು ಅವನಿಗೆ ಎಷ್ಟೊಂದು ಕಡೆ ಚಾನ್ಸ್ ಸಿಕ್ಕಿಲ್ಲ ಫಸ್ಟಿಗೂ. ಸೆಕೆಂಡ್ ಥಿಂಗು ಚಾನ್ಸ್ ಸಿಕ್ಕಾಗ ಹಿ ಹ್ಯಾಸ್ ಗಿವನ್ ಇಸ್ ಬೆಸ್ಟ್. ಆಮೇಲೆ ಕ್ಯಾರೆಕ್ಟರ್ ವೈಸು ಎಲ್ಲ ನೋಡ್ತಿದ್ದೀರಾ, ಮಾತುಕತೆ ಅವನೇ ಗೆಲ್ಲಬೇಕು ಅಂತ ಇದೆ. ಆಮೇಲೆ ಬಿಟ್ಟರೆ ಅವನು ಎಲ್ಲ ಯಾವ್ಯಾವ ಕಡೆ ಮಾತಾಡಿದ್ದಾನೆ ಎಲ್ಲ ಅವ್ನು ಜೋಕ್ ಮಾಡ್ಕೊಂಡು ಮಾತಾಡಿದ್ರು ಎಲ್ಲ ಕರೆಕ್ಟಾಗೇ ಮಾತಾಡಿದ್ದಾನೆ. ಅದು ಬಿಟ್ಟು ಬೇರೆ ಎಲ್ಲರೂ ಹೇಳ್ತಾರೆ ಕಾಲು ಎಳಿತಾನೆ ಕೆಳಗೆ ಅವನೆಲ್ಲೂ ಕೆಳಗಾಕಿ ಮಾತಾಡಿಲ್ಲ ಯಾವತ್ತು, ಇರೋದನ್ನೇ ಹೇಳಿದ್ದಾನೆ ಕರೆಕ್ಟಾಗಿ. ಸೊ ಕೆಳಗಾಕಿ ಮಾತಾಡೋದವೆಲ್ಲ ಸುಳ್ಳು. ಗಿಲ್ಲಿ ವಿಚಾರಕ್ಕೆ ಫ್ರೆಂಡ್ಸ್ ಜೊತೆ ಏನಾದರೂ ವಾದ ಮಾಡಿದ್ದೀರಾ? ಗಿಲ್ಲಿನೇ ಗೆಲ್ಬೇಕು ಆ ಥರ ಇಲ್ಲ, ಆ ಥರ ಎಲ್ಲರೂ ಗಿಲ್ಲಿನೇ. ಹೌದು, ಟೋಟಲಿ ನಾಟ್ ಓಕೆ. ಬಿಕಾಸ್ ಕ್ಯಾರೆಕ್ಟರ್ ವೈಸು ಎಲ್ಲ ಆಲ್ ಓವರ್ ಕಂಪೇರ್ ಮಾಡಿದರೆ ಗಿಲ್ಲಿ ಈಸ್ ದ ಬೆಸ್ಟ್. ದಟ್ ಭಾವನಾ. ಥ್ಯಾಂಕ್ ಯು. ಗಿಲ್ಲಿ ಮ್ಯಾಮ್ ಗಿಲ್ಲಿ ಯಾಕೆ ಇಷ್ಟ ಆಗಿತ್ತು? ಚೆನ್ನಾಗಿ ಮಾತಾಡಿಸ್ತಾನೆ, ಮತ್ತು ಎಂಟರ್ಟೈನ್ಮೆಂಟೇ ಮಾಡ್ತಿರ್ತಾರೆ, ಗೇಮು ಚೆನ್ನಾಗಿ ಆಡ್ತಾನೆ. ಏನೋ ಗಿಲ್ಲಿನೇ ಗೆಲ್ಲೋದು ಕಾನ್ಫಿಡೆಂಟ್ ಐತೆ ಎಲ್ರಿಗೂ. ಆದರೂ ಎಲ್ಲರೂ ಗೆದ್ದರು ಒಂದೇ ಅಲ್ಲ ಮೇಡಮ್, ಯಾರು ಗೆದ್ರು ಒಂದೇ. ನಮ್ಗೇನು ಬರಲ್ಲ. ಅದು ಕರೆಕ್ಟ್ ಮೇಡಮ್. ಅದಂತ ಕಾರಣ ಅಂದರೆ ಒಂದು ಚೆನ್ನಾಗಿ ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ, ಇನ್ನೊಂದು ಗೇಮು ಚೆನ್ನಾಗಿ ಆಡ್ತಾನೆ, ಆದರೆ ರೆಸ್ಪೆಕ್ಟ್ ಚೆನ್ನಾಗಿ ಕೊಡ್ತಾನೆ. ಅದೇ ಡೈರೆಕ್ಟ್ ಜಾಸ್ತಿ ಹೇಳ್ತಾನೆ, ಅದೊಂದು ಇಷ್ಟ ಆಯಿತು. ಡೈರೆಕ್ಟಾಗಿ ಹೇಳ್ಬಿಡ್ತಾನೆ ಎಲ್ಲ. ಅಂದರೆ ಮನೇಲಿ ಎಲ್ಲರೂ ಗಿಲ್ಲಿ ಅಂದ್ರೇ ಇಷ್ಟ, ಅದೇ ಚೆನ್ನಾಗಿ ಡೈರೆಕ್ಟಾಗಿ ಹೇಳ್ತಾನೆ, ಮತ್ತು ಅಷ್ಟೇ. ಹಾಂ ನೋಡಿ, ಯಾರು ಇಷ್ಟ ಸರ್ ಬಿಗ್ ಬಾಸ್? ಗಿಲ್ಲಿನ ಫ್ಯಾಮಿಲಿಯಲ್ಲಿ ಅದೇ ಎಲ್ಲ ಚೆನ್ನಾಗಿ ಆಡ್ತಾನೆ. ಅವ್ನಿರೋ ರೀತಿ ಎಲ್ಲ ಇಷ್ಟ ಆಗುತ್ತೆ. ಅದೇ ಮೇಡಮ್, ಅವ್ನಿರೋದು ಇಷ್ಟ ಆಗುತ್ತೆ. ಅವ್ನು ಆಟ ಚೆನ್ನಾಗಿ ಆಡ್ತಾನೆ, ರಿಯಲಿಸ್ಟಿಕ್ ಆಗಿರ್ತಾನೆ. ಇಲ್ಲ ಮೇಡಮ್, ಅವನೇ ಗೆಲ್ಬೇಕು. ಹಾಂ, ಎಲ್ಲ ಸೀಸನ್ ಬಿಗ್ ಬಾಸ್ ನೋಡಿದ್ದೀರಾ? ಇಲ್ಲ ಮೇಡಮ್, ಕೆಲವು ಸೀಸನ್ ಇಲ್ಲ. ಕೆಲವು ಸೀಸನ್. ಯಾರು ಗೆಲ್ಲಬೇಕು ಸರ್ ಈ ಸಲ ಬಿಗ್ ಬಾಸ್ನ? ಗಿಲ್ಲಿ ಅವರು ಚೆನ್ನಾಗಿ ಗೇಮ್ ಆಡ್ತಾರೆ, ಪ್ಲಸ್ ಎಲ್ಲರಿಗೂ ಚೆನ್ನಾಗಿ ಮಾತಾಡಿಸ್ತಾರೆ, ಅಷ್ಟೇ. ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಏನು ಲೈಕ್ ಬೇಜಾರಾಗುತ್ತೆ ಗಿಲ್ಲಿ ಗೆಲ್ಬೇಕು. ಆ್ಯಕ್ಚುಲಿ ಗಿಲ್ಲಿನೇ ಗೆಲ್ತಾರೆ. ಬಿಕಾಸ್ ವೋಟಿಂಗ್ಸ್ ಎಲ್ಲ ನೋಡಿದ್ರೆ, ರೇಟಿಂಗ್ಸ್ TRP ಎಲ್ಲ ನೋಡಿದ್ರೆ ಗಿಲ್ಲಿಯಿಂದನೇ ಇದಾಗಿರೋದು. ಮೇಡಮ್, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ನಾನು ಅಣ್ಣ ಅಂತೂ ಫುಲ್ ದೊಡ್ಡ ಫ್ಯಾನು. ಅಂದರೆ ಲೈಕ್ ವಿನ್ನರ್ ಅಂದರೆ ಗಿಲ್ಲಿನೇ ಹಾಕ್ಬೇಕನ್ನೋ ಮಟ್ಟಕ್ಕಿದ್ದೀವಿ. ಬೇರೆ ಯಾರಾದರೂ ಅಕ್ಸೆಪ್ಟ್ ಮಾಡ್ಕೊಳೋ ಸಿಚುವೇಶನಲ್ಲಿ ಯಾರೂ ಇಲ್ಲ. 12 ಸೀಸನ್ ಆಗ್ತಾ ಇದೆ. 12 ಸೀಸನ್ಗಳಲ್ಲಿ ನಿಮ್ಮ ಫೇವ್ರೆಟ್ ಸೀಸನ್ ಯಾವುದು? ಮೇ ಬಿ ಇದೆ ಅನಿಸುತ್ತೆ, ಹನುಮಂತು ಸೀಸನ್ ಬಿಟ್ರೆ ಇದು. ಗಿಲ್ಲಿ ಅಂದರೆ ಲೈಕ್ ಫನ್ನೇ ಆಗಿರಲಿ, ಟಾಸ್ಕ್ ಆಗಿರಲಿ, ರೋಸ್ಟ್ ಮಾಡೋದೇ ಆಗಿರಲಿ, ಅವನಷ್ಟು ಯಾರೂ ಬರಲ್ಲ. ಕಾಳು ಎಳಿಯೋದು ಅಂದರೆ ಅವನು ಲೈಕ್ ಬೇರೆಯವ್ರ ಥರ ಜಗಳ ಮಾಡ್ಕೊಂಡು ಹೇಳಲ್ಲ, ನಕ್ಕೊಂಡು ಏನು ಹೇಳಬೇಕೋ ಅದನ್ನ ಹೇಳ್ಬಿಟ್ಟು ಮುಗಿಸ್ಬಿಡ್ತಾನೆ ಆರಾಮಾಗಿ. ಸೊ ಅವನ ಥರ ಯಾರೂ ಬರಲ್ಲ. ಗಿಲ್ಲಿ ಅಂದರೆ ಎಂಟರ್ಟೈನ್ಮೆಂಟ್ ಅಂದರೆ ಗಿಲ್ಲಿ ಇರೋದಕ್ಕೆ ಮನೆ ಇಷ್ಟವರೆಗೂ ಬಂದಿರೋದು. ಏನಾದರೂ ಅಕಸ್ಮಾತ್ ಟ್ರೋಫಿ ಗಿಲ್ಲಿ ಬದಲಿಗೆ ಬೇರೆಯವ್ರ ಕೈ ಸೇರಿದ್ರೆ ಏನು ಅನ್ಸುತ್ತೆ? ಅಕ್ಸೆಪ್ಟ್ ಮಾಡ್ಕೊಳಲ್ಲ, ಇಡೀ ಕರ್ನಾಟಕನೇ ಗೆದ್ದುಬಿಡುತ್ತೆ. ಮೇ ಬಿ ಆ ಥರ ಯಾರೂ ಬರಲ್ಲ ಅನಿಸುತ್ತೆ, ಯಾರೂ ಇಲ್ಲ. ಮೇ ಬಿ ಗಿಲ್ಲಿ ಫಸ್ಟ್. ಗಿಲ್ಲಿ ಅಷ್ಟು ಯಾರೂ ಬರೋದು ಇಲ್ಲ ಅನಿಸುತ್ತೆ. ಗಿಲ್ಲಿ ಇಷ್ಟು ಸೀಸನ್ನಲ್ಲಿ ಮೇ ಬಿ ಗಿಲ್ಲಿ ಆಲ್ಮೋಸ್ಟ್ ಎಲ್ಲರೂ ಗಿಲ್ಲಿ ಫ್ಯಾನ್ಸೇ. ಆ್ಯಕ್ಚುಲಿ ವೆಯ್ಟ್ ಮಾಡ್ತಿರ್ತೀವಿ. ಇಡೀ ವೀಕ್ ಒಂದೆತ್ತಾದರೆ ವೀಕೆಂಡ್ ಇನ್ನೊಂದೆತ್ತು. ಆಲ್ಮೋಸ್ಟ್ ವೆಯ್ಟ್ ಮಾಡೋದೇ ಸುದೀಪ್ ಸರ್ ಬಂದು ಏನು ಮಾತಾಡ್ತಾರೆ, ಅವ್ರಿಗೆ ಹೆಂಗೆ ಹೇಳ್ತಾರೆ, ತಿಳಿಸ್ತಾರೆ ಅನ್ನೋದನ್ನ ವೆಯ್ಟ್ ಮಾಡ್ತಿರ್ತೀವಿ. ಅದು ನೋಡೋದಕ್ಕೆ ಆಲ್ಮೋಸ್ಟ್ ವೆಯ್ಟ್ ಮಾಡ್ತಿರ್ತೀವಿ. ಲಕ್ಷ್ಮಿ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಜನರ ನಡುವೆ ಬಿಗ್ ಬಾಸ್ನಲ್ಲಿ ಗಿಲ್ಲಿಯ ಹವಾ ಯಾವ ರೀತಿಯಾಗಿ ಮೇಂಟೈನ್ ಆಗ್ತಾ ಇದೆ. ಬಿಗ್ ಬಾಸ್ನಲ್ಲಿ ಎಂಟರ್ಟೈನ್ಮೆಂಟ್ ಅಂದ್ರೇ ಗಿಲ್ಲಿ ಅಂದ್ರೇ ಎಂಟರ್ಟೈನ್ಮೆಂಟು ಅನ್ನುವಷ್ಟರ ಮಟ್ಟಿಗೆ ಬಿಗ್ ಬಾಸ್ ಸೀಸನ್ 12ರ ಗಿಲ್ಲಿ ನಟ ಅಷ್ಟೊಂದು ಜನರ ಮನಸ್ಸನ್ನು ಗೆದ್ದಿರುವಂಥದ್ದು. ಇನ್ನು ಬಿಗ್ ಬಾಸ್ 12ರ ಸ್ಪರ್ಧಿಯಾಗಿದ್ದ ಗಿಲ್ಲಿ ಈಗ
ಬಿಗ್ ಬಾಸ್ 12ರ ಗೆಲುವು ಕೂಡ ಒಂದೇ ಆಗಬೇಕು ಅನ್ನುವಂಥದ್ದು ಒಂದಿಷ್ಟು ಜನರ ಅಭಿಪ್ರಾಯ. ಇನ್ನು ಸಾಕಷ್ಟು ಕ್ರೇಜಿಯಾಗಿ ಸಪೋರ್ಟ್ ಮಾಡಿಕೊಂಡು ಇಡೀ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರನೂ ಕೂಡ ನಾವು ಓಟ್ ಹಾಕಿಸ್ತೀವಿ, ಅವನೇ ಈ ಬಾರಿ ಗೆಲ್ಲಬೇಕು, ಗೆದ್ದಿಲ್ಲ ಅಂತಂದರೆ ಬಿಗ್ ಬಾಸನ್ನ ಫೇಕ್ ಅಂತಾನೆ ಅಂದ್ಕೊಂಡು ಬಿಡ್ತೀವಿ, ಈ ಸಲ ಬಿಗ್ ಬಾಸ್ ಟ್ರೋಫಿ ಏನಿದ್ರು ಅದು ಗಿಲ್ಲಿದೇ ಆಗಬೇಕು ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯ. ಇನ್ನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ 12ರ ಫಿನಾಲೆ ಇರೋದ್ರಿಂದ ನಾವು ಕೂಡ ಬಿಗ್ ಬಾಸ್ ಫಿನಾಲೆಯಲ್ಲಿ ಯಾರು ಈ ಬಾರಿ ಕಪ್ಪೆತ್ತುತ್ತಾರೆ, ಯಾರ ಮುಡಿ ಸೇರುತ್ತೆ ಗೆಲುವಿನ ಕಿರೀಟ ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಶಮಿ ಶೆಟ್ಟಿ, ಸಪ್ತಾಶ್ವ ಟಿವಿ. ಸೂಪರ್. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.